ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವತಿಯಿಂದ ಹಮ್ಮಿಕೊಂಡಿದ್ದ ಎನ್ಎಸ್ಎಸ್ ಸಂಸ್ಥಾಪನಾ ದಿನಾಚರಣೆ ಸಮಾರಂಭದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯರಾದ ತಿಮ್ಮಯ್ಯ ಅವರು ವಹಿಸಿಕೊಂಡಿದ್ದರು. ಚಂದ್ರಶೇಖರ್ ಇತಿಹಾಸ ಉಪನ್ಯಾಸಕರು ಎನ್ಎಸ್ಎಸ್ ಬೆಳೆದು ಬಂದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ನಾಗರಾಜ್ ಬೆಳಗಟ್ಟ ಅವರು ಮಹಾತ್ಮ ಗಾಂಧಿ ಹಾಗೂ ವಿವೇಕಾನಂದರ ಸೇವಾ ಮನೋಭಾವದ ಬಗ್ಗೆ ತಿಳಿಸಿದರು. ಹಿರಿಯ ಉಪನ್ಯಾಸಕರಾದ ವಸಂತ್ ಕುಮಾರ್ ಅವರು ಸೇವೆ ಮತ್ತು ಸ್ವಚ್ಛತೆ ಬಗ್ಗೆ ತಿಳಿಸಿದರು. ಪ್ರಾಚಾರ್ಯರಾದ ತಿಮ್ಮಯ್ಯ ಅವರು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಶಿಸ್ತುಬದ್ಧ ಜೀವನ ತಮ್ಮದಾಗಿಸಿಕೊಳ್ಳಲು ಎನ್ಎಸ್ಎಸ್ ಸಹಕಾರಿ ಎಂದು ತಿಳಿಸಿದರು. ಕಾರ್ಯಕ್ರಮಾಧಿಕಾರಿಯಾದ ಶಾಂತಕುಮಾರಿ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ 1969 ಸೆಪ್ಟೆಂಬರ್ 24ರಂದು ಗಾಂಧೀಜಿಯವರ ಜನ್ಮದಿನದ ಶತಮಾನೋತ್ಸವದ ಅಂಗವಾಗಿ ಎನ್ಎಸ್ಎಸ್ ಸ್ಥಾಪಿಸಲಾಯಿತು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಾಲಯ್ಯ ಹಾಗೂ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಲ್ಲಂದ್ರಲ್ಲೇ ಕಸ ಕಟ್ಟಿ ಎಲ್ಲ ತುಂಬಿರುತ್ತೆ, ಅದನ್ನು ಸ್ವಚ್ಛ ಮಾಡಬೇಕು ಅಂತಕ್ಕಂಥದ್ದು ಒಂದು ಗುರಿ. ಎರಡನೇ ಗುರಿ ಏನಪ್ಪಾ ಅಂತಂದ್ರೆ ರಕ್ತದಾನ ಶಿಬಿರದ ಮೂಲಕವಾಗಿ ಜನರನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು ಎರಡನೇ ಗುರಿ. ಮೂರನೇ ಗುರಿ ಏನಪ್ಪಾ ಅಂತಂದ್ರೆ ಸಮ್ಮೇಳನಗಳನ್ನು ಮಾಡುವುದರ ಮೂಲಕವಾಗಿ, ಸಭೆಗಳನ್ನು ಮಾಡುವುದರ ಮೂಲಕವಾಗಿ, ಶ್ರಮದಾನದ ಶಿಬಿರಗಳನ್ನು ಮಾಡುವುದರ ಮೂಲಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಮಾಡಬೇಕು. ಈ ಮೂರು ಗುರಿಗಳನ್ನು ಇಟ್ಕೊಂಡು ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಸಂಸ್ಥೆಯನ್ನು ಮಾಡಿದ್ದಾರೆ. ಈಗಂದ್ರೆ ಏನು ರಾಷ್ಟ್ರೀಯ ಸೇವಾ ಯೋಜನೆ ಅಂದ್ರೆ ಏನು ಅಂದ್ರೆ ಸೇವೆಯ ಮೂಲಕ ಶಿಕ್ಷಣವನ್ನು ಕೊಡುವುದು, ಸೇವೆಯ ಮೂಲಕ ಶಿಕ್ಷಣವನ್ನು ಕೊಡುವುದು, ನಂತರ ಶಿಕ್ಷಣದ ಮೂಲಕವಾಗಿ ಸೇವೆಯನ್ನ ನೀಡತಕ್ಕಂಥದ್ದು, ಶಿಕ್ಷಣದ ಮೂಲಕವಾಗಿ ಸೇವೆಯನ್ನ ನೀಡುವ ಒಂದು ಯೋಜನೆಯನ್ನ ರಾಷ್ಟ್ರೀಯ ಸೇವಾ ಯೋಜನೆ ಅಂತ ಕರೀತಕ್ಕಂಥದ್ದು. ಇದು ಮೊಟ್ಟ ಮೊದಲನೇ ಬಾರಿಗೆ